ಕಲ್ ಬಾಟ್ಲಿ ಇಡಿ, ಹಂಗೆ ತಲೆಯಿಂದ ಬಾಯಿಗೆ ಹಂಗೆ ಡೈರೆಕ್ಟ್ ಆಗಿ ಬಗ್ಗಿಸ್ಕೊಂಡ್ಬಿಡ್ತಾರ ಅವರು. ಗೋಬ್ರಾ ಇಲ್ಲಿ ಗರುಡ್ಗಂಬುತ್ತರ ಲಾರ್ಡ್ ಲಬಕ್ ದಾಸ್ ನಿಂತಿರುವಾಗ ನಂದೆಲ್ಲಿ ಇಡ್ಲಿ ಅಂತ ಹೇಳ್ತೀಯ ನೀನು? ಸುಮ್ದಿರಪ್ಪ ನೀನು ನಮ್ ಲೈ, ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾಕೆ ಈ ತರ ಕೋತಿಗಳ ತರ ಆಡ್ತಾ ಇದೀರಾ? ಅದನ್ನ ಹೇಳಿ, ಇಲ್ಲಾಂದ್ರೆ ಮಚ್ ತಗತೀನಿ. ಏನೋ ಒಳ್ಳೆ ಬಸ್ ಇಸ್ ಫಾಸ್ಟ್, ಗ್ಯಾಸ್ ಇಸ್ ಫಾಸ್ಟ್ ಅನ್ಕೊಂಡು ಹೇಳ್ತೀನಿ. ಮೊದಲು ನನ್ನ ಹೊಗಳಿಕೆ ಗೀತೆ ಆಗ್ಲಿ. ಹೊಗಳಿಕೆ ಗೀತೆ? ಅದ್ಯಾವ್ದದು? ಅಲ್ಲ ಗುಂಡಮ್ಮ, ಬಂದವ್ರಿಗೆಲ್ಲ ಆಡ್ಕಟ್ ಆಡ್ತೀಯಲ್ಲ, ನಮ್ಗೇನಿಲ್ವಾ? ಈಗ ತಗೊಳ್ಳಿ, ಕೊಡಿ. ದುನಿಯಾ ರೇ ದುನಿಯಾ. ಹೆಂಗೆ? ನಿಂಗೇನ್ ಮಾನ ಮರ್ಯಾದೆ ಇದೆಯೇನ? ಯಾಕೆ? ಆ ಗುಂಡಮ್ಮ ನೀನ್ ಬಾಯಿಗೆ ಬಂದಂಗ್ ಬೈತಾವಳೆ, ನೀನೇನು ಹೆಂಗೆ ಕೊಬ್ರ ಅಂತ ಇದ್ಯಾ? ಬೈದ್ರು? ಹಾ. ಎಲ್ಲಪ್ಪ ಬೈದಿದ್ದು? ಆಡಲ್ ಬಾಯಿ ತುಂಬಾ ತುಪ್ಪಕ್ಕಂತ ಹೋಗಿಲಿಲ್ವಾ? ಗುಂಡಮ್ಮ ಇನ್ನೊಂದ್ಸಲ ಆಡು. ಆಯ್ಕೊಂಡ್ ತಿನ್ನೋನು. ಕುರಿ ನೀವ್ ಒಂಟೆ ತೊಳಿಯೋಣ. ಆರ್ಡರ್ ಇಸ್ ಪಾಸ್, ಒಂಟೆ ವಾಪಸ್. ಸುಂದರಪ್ಪ, ನಾ ವಿಷಯಕ್ಕೆ ಬರ್ತೀನಿ. ಬಾ ಬಾ ಬಾ. ಈಗ ಇಷ್ಟ ದಿನ ಬಿಗ್ ವಾಸ್ ಹವಾ ಇತ್ತು, ಇನ್ನು ಮುಂದೆ ನಂದೇ ಹವಾ. ಹೊಟ್ಟೆ ಕ್ಲೀನ್ ಮಾಡ್ಕೋ, ಸರಿ ಹೋಗುತ್ತೆ. ಬನ್ನಿ. ಅದೇ ಹೊಟ್ಟೆ ಕ್ಲೀನ್ ಸುಂದರ ಇಲ್ದಾರದೆಲ್ಲ ಜ್ಞಾಪಿಸ್ಬಿಟ್ಟೇನು, ಹೊಟ್ಟೆ ಕ್ಲೀನ್ ಮಾಡ್ಕೋತಾರ ಹೋಗಿ. ಅವ ಅಂದೆ ಮತ್ತೆ. ಲಾರ್ಡ್ ಲಬಕ್ ದಾಸ್ ಅವರೇ, ಎಸ್. ತುಂಬಾ ಹೊತ್ತಿನಿಂದ ನಾನು ಸುಮ್ಮನೆ ಡ್ರೈ ಆಗಿ ನಿಂತ್ಕೊಂಡಿದ್ದೇನೆ. ಇನ್ನೂ ನನಗೆ ಸುಮ್ಮನಿರ್ಬೇಕಂದ್ರೆ ಒಂದು ಕ್ವಾರ್ಟರ್ ಬಾಟ್ಲು ಬೇಕೇ ಬೇಕು. ಮಹಾಪ್ರಭು, ಮೊದಲು ನಮ್ಮ ರಾಜ್ಯದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡಬೇಕು. ಹೌದು ಹೌದು, ನಿಷೇಧ ಮಾಡಬೇಕು. ಗುಂಡ್ಮವ, ನಿಮಗೆ ಕುಡಿದೇ ಇರಕ್ಕಾಗಲ್ಲ. ಇನ್ನು ಇವ್ರೇನಾದ್ರೂ ಮದ್ಯಪಾನ ನಿಷೇಧ ಮಾಡಿದ್ರೆ ನಿಮ್ಗೆ ಕುಡಿಯೋದಕ್ಕೇನು ಸಿಗಲ್ಲ ರೀ. ಅಳಿ ಅಂದ್ರೆ ನಾನು ಎಂತ ಕಿಲಾಡಿ ಅಂತ ನಿಮ್ಗೆ ಗೊತ್ತಿಲ್ವಾ? ಮದ್ಯಪಾನ ನಿಷೇಧ ಮಾಡಿದ್ರೆ ನನ್ಗೆ ಎಂತ ಲಾಸ್ ಇಲ್ಲ. ಯಾಕೆ? ನೀವು ಮದ್ಯಪಾನ ನಿಷೇಧ ಮಾಡೋದಲ್ವಾ, ನಾನು ಸೈಡಿಗೆ ಹೋಗಿ ಸೈಡ್ ಪಾನ ಮಾಡಿಕೊಂಡು ಬರ್ತೇನೆ. ಈಗ ಟಾಸ್ಕ್ ಸಮಯ. ಬನ್ನಿ ಬನ್ನಿ, ಎಡ್ಡ ಬುಸ ಎಡ್ಡು. ರೆಡಿನಾ? ರೆಡಿ. ಎಡ್ಡ ಬುಸ. ಎಡ್ಡು. ಎಡ್ಡ. ಎಲ್ಲ ಮೇಲೋಗಿದ್ ಕಾಯಿನ್ ಬರ್ಲೇ ಇಲ್ಲ. ಇನ್ನೊಂದಾಕು. ಎಡ್ಡ ಬುಸ. ಬುಸ್ಸಿ ಸಲ ಕೊಬ್ರ ಮೂರ್ ಕಾಯಿನ್ ಹಾಕ್ದು. ಮೇಲೋಗಿದ್ದು ಕೆಳಗ್ ಬಂದಂಗೆ ಕಾಣಲಿಲ್ಲ, ಎಲ್ಲೋಯ್ತು? ಮೋಸ್ಟ್ಲಿ ಉಪ್ಪಿನಕಾಯಿಗೆ ಹೋಗಿರುತ್ತೆ. ಒಂದೊಂದ್ಸಲ ಅದೇನ್ ಮಾತಾಡ್ತಾನೆ ಅಂತಾನೆ ಅರ್ಥ ಆಗಲ್ಲ. ಅಸಿಸ್ಟೆಂಟ್, ಆರ್ಡರ್ ಇಸ್ ಪಾಸ್, ಕಾಯಿನ್ ಇಸ್ ಲಾಸ್. ಬಾಸ್, ನೀವು ಟಾಸ್ ಸಮಯ ಅಂತ ಹೇಳಿದ್ರಿ, ಅದು ಟಾಸ್ ಅಲ್ಲ, ಇದು ಟಾಸ್ಕ್ ಸಮಯ ಅಂತ ಹೇಳ್ಬೇಕು. ಹಂಗಂದ್ರೆ ಊಟ ಮಾಡೋ ಟಾಸ್ಕ್ ಆದ್ರೆ ನಂಗೆ ತುಂಬಾ ಇಷ್ಟ. ಇವನೇನ್ ಇಡಿಯಟ, ಗುಬಾಲ, ಗುಲ್ಟುನ, ಸ್ಟುಪಿಡ್ ಫೆಲೋನಾ? ಪಾನ ಮರ್ಯಾದೆ ಇದೆಯಾ ಇಲ್ವಾ? ಏನು ನಿನ್ಗೆ ಇಲ್ಲಿ ಆಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಡೋದಲ್ದೆ ನಿನ್ಗೆ ಹೊಟ್ಟೆ ತುಂಬಾ ಊಟ ಬೇರೆ ಆಗ್ತಲ್ಲ? ಅಲ್ಲ ಮೋಸ್ಟ್ಲಿ ನೀವು ನನ್ಗೆ ಬೈದಂಗ ಅನ್ನಿಸ್ಲಿಲ್ಲ. ಬೈಲಿಲ್ವಾ? ಬೈದಂತಲ್ಲ ಯಾವಾಗ ಕಳ್ಳ ಬೈದಿಲ್ಲ. ಬೈದಿಲ್ಲ, ಸುಮ್ನಿರ್ರಿ. ನಮ್ಗವ್ರಿಗೂ ತೊಂದಾಕಕ್ ಮಾಡ್ತಿದ್ದೀರಾ ನೀವು. ನಿನ್ ಹೊಟ್ಟೆ ತುಂಬಾ ೂಟ ಬೇರೆ ಕೊಡ್ತಾರೆ ಅಲ್ಲಿ. ಊಟ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಡ್ಡು ಬುಸ್ ಆಡಿದ್ರೆ ಸಾಕು. ಹಾಗೆ ಉಪ್ಪಿನಕಾಯಿಗೆ ಕಾಟ್ರಿಗಾಗುತ್ತೆ. ಊಟ ಉಪ್ಪಿನಕಾಯಿ ಮಾತುಕತೆ ಆಮೇಲೆ ಆಗ್ಲಿ. ಈಗ ಟಾಸ್ಕ್ ಪ್ರಾರಂಭ ಮಾಡೋಣ. ಏನ್ ಟಾಸ್ಕು? ಅಸಿಸ್ಟೆಂಟ್, ಅನೌನ್ಸ್ಮೆಂಟ್. ಆರ್ಡರ್ ಇಸ್ ಪಾಸ್ಟ್, ಬಾರ ಎತ್ತಿ ದಂಡ ಹೊಡಿಬೇಕು. ಲಾರ್ಡ್ ಲಬಕ್ ದಾಸ್ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಲಾರ್ಡ್ ಲಬಕ್ ದಾಸ್. ಟೈಮ್ ಇಸ್ ಪಾಸ್ಟ್. ಆರ್ಡರ್ ಆರ್ಡರ್. ಆರ್ಡರ್ ಇಸ್ ಪಾಸ್ಟ್, ಟೈಮ್ ವಾಪಸ್. ಲಾರ್ಡ್ ಲಬಕ್ ದಾಸ್ ಅವರೇ, ಮೊದಲು ಟಾಸ್ ನಾನ್ ಮಾಡಿಬಿಡ್ತೇನೆ. ಬನ್ನಿ. ಒಂದ್ ಕೆಲಸ ಮಾಡಿ, ಹೊಡೀರಿ. ಕಷ್ಟ ಆಗೋ ಕೆಲಸ. ಏನೆಲ್ಲ ಟಾಸ್ಕ್ ಆಗ್ತೀರಿ ಮಾರ್ರೆ ನೀವು. ಮತ್ತೆ ಮಹಾಪ್ರಭು, ಇದು ಅನ್ಯಾಯ. ಭಾರ ಎತ್ಕೊಂಡು ಅಂತ ನೀವ್ ಹೇಳಿದ್ದು, ಇವನು ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡು ದಂಡ ಹೊಡಿತಾ ಇದಾರಲ್ಲ. ಲೇ, ಬರೀ ಕ್ವಾರ್ಟರ್ ಬಾಟ್ಲಿ ಯಾಕೆ ಲೆಕ್ಕಕ್ಕೆ ತಗೊಳ್ತೀಯ? ಹೊಟ್ಟೆ ಒಳಗಿರುವ ಲೀಟ್ರು 50 ಗ್ರಾಮ್ ಉಪ್ಪಿನಕಾಯಿ ಯಾರಿಗೆ ಬಿಟ್ಟೆ, ಅದನ್ನು ಲೆಕ್ಕಕ್ಕೆ ಹಾಕು. ಮಹಾಪ್ರಭು, ರಾಜ ಪ್ರಜೆಗಳಿಗೆ ಮಾದರಿ ಆಗಿರ್ಬೇಕು ಅಂತಾರೆ. ನೀವ್ ಒಂದ್ಸಲ ಮಾಡಿ ತೋರಿಸಿ, ನಮ್ಗೆ ಅನುಕೂಲ ಆಗುತ್ತೆ. ಕೋಬ್ರಾ,
ನಮ್ಮ ಪ್ರಜೆಗಳಿಗೆ ನನ್ನನ್ನು ಕಂಡ್ರೆ ಎಷ್ಟು ಪ್ರೀತಿ ಇದೆ ನೋಡ್ದ. ಹೌದು ಕಾಣಿಸ್ತಾ ಇದೆ. ಈಗ ನಾನೇ ದಂಡ ಹೊಡೆದು ತೋರಿಸ್ತೀನಿ. ರೆಡಿ ಅಂತ ವೇಟ್ 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 ಸಾಕ ವೇಟ್ ಅಪ್ಪ ನಿನ್ನ ರಾಜ್ಯದ ಪ್ರಜೆಗಳು ನೀನೇನ್ ಬೇಕಂದ್ರೂ ಮಾಡ್ಕೋಬಹುದು. ಕೊಬ್ರ ಕಾಯ್ತಲ್ಲ, ಕೊಬ್ರ ಉಸಿರಾಡಕ್ ಹೋಯ್ತಲ್ಲ, ಕೊಬ್ರ ಕಾಪಾಡ್ ಕೊಬ್ರ. ಅಯ್ಯೋ ನನ್ನ ಆರ್ಡರ್ ಮೇಲೆ ಹಾಳಾಗೋಗ, ನೀನೇ ಆರ್ಡರ್ ಮಾಡು. 2 ಇಡ್ಲಿ ವಡೆ, 1 ದೋಸೆ, 1 ಮಸಾಲ ಪುರಿ, ಆಮೇಲೆ 1 ಖಾರ ಬಾತು, ಕೇಸರಿ ಬಾತು, ಬೈಟು ಟೀ. ಹಂಗೆ ಉದ್ದಿನ ವಡೆ ಬಿಟ್ಬಿಟ್ಟಲ್ಲ, ಹೇಳ್ಬಿಡು ಕೊಬ್ರ. ಉದ್ದಿನ ವಡೆ, ಎಕ್ಸ್ಟ್ರಾ ಚಟ್ನಿ. ನಾನು ಆ ಆರ್ಡರ್ ಮತ್ತೆ ಆರ್ಡರ್ ಪಾಸ್ ಅದು ಹೇಳು ಕೊಬ್ರ. ಎದೊಳ್ಳಿ ಎದ್ದಲ್ರ ಆರ್ಡರ್ ಫಾಸ್ಟ್. ಅಯ್ಯೋ ನಮ್ ಬಾಸ್ ಆರ್ಡರ್ ಮಾಡೋ ತನಕ ನಮ್ದು ಒಂದೇ ಒಂದು ಉಳ್ಕಡ್ಡಿನೂ ಅಲ್ಲಾಡಕ್ ಬಿಡಲ್ಲ. ಅಯ್ಯೋ ನಿಮ್ಮ ಮನೆ ಕಾಯ ಹೋಗ. ಆರ್ಡರ್ ಪಾಸ್ ಗೆಟ್ ಅಪ್. ಅಯ್ಯ ನಿಮ್ಮ ಮನೆ ಕಾಯ ಹೋಗ. ನಾನು ವೆಯ್ಟ್ ವೆಯ್ಟ್ ಅಂದಿದ್ದು ವೆಯ್ಟ್ ಹಾಕ್ಬಿಡಿ ಅಂತಲ್ಲ, ಮತ್ತೆ ವೆಯ್ಟ್ ಮಾಡಿ ತಡ್ಕೊಳ್ಳಿ, ವೆಯ್ಟ್ ಮಾಡಿ ಅಂತ. ಹಂಗ ನಾವು ನಮ್ಮಿಬ್ರು ವೆಯ್ಟ್ ನ ಒಟ್ಟಿಗೆ ಹಾಕ್ಬೇಕೇನೋ ಅನ್ಕೊಂಡ್ಬಿಟ್ಟು. ಬಾಸ್ ಬಾಸ್, ಇವರಿಂದ ತಪ್ಪಾಗಿದೆ ಬಾಸ್, ಶಿಕ್ಷೆ ಆಗ್ಲೇಬೇಕು ಬಾಸ್. ಹೌದು, ಶಿಕ್ಷೆ ಏನು ಅಂತ ಹೇಳಿ ಬಾಸ್. ಒಂದು ಹೇಳುವುದ್ರ ಜೊತೆಗೊಂದು ಕ್ವಾರ್ಟರ್ ಫ್ರೀ ಕೊಡಿ ಬಾಸ್. ನಮ್ಮ ರಾಜ್ಯದ ಜನಗಳಿಗೆ ಬುದ್ಧಿನೇ ಇಲ್ಲ. ಇವತ್ತಿಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದವರೆಲ್ಲ ಬಂದಿದ್ದಾರೆ. ಟಾಸ್ಕ್ಗಳನ್ನ ಸೂಪರ್ ಆಗಿ ಮಾಡಿ ತೋರಿಸಿದಾರಲ್ಲಿ. ಟಾಸ್ಕ್ ಹೆಂಗ್ ಮಾಡ್ಬೇಕು ಅಂತ ಈಗ ಮಾಡಿ ತೋರಿಸ್ತಾರೆ ನೋಡಿ. ಇವಾಗ ನೀವು ನಿಮ್ಮ ಪ್ರಜೆಗಳಿಗಾಗ್ಲಿಲ್ಲ ಅಂದ್ಬಿಟ್ಟು ಇವಾಗ ಇವ್ರಿಗೆ ಟಾಸ್ಕ್. ಹೌದು, ಆರ್ಡರ್ ಇಸ್ ಫಾಸ್ಟ್. ಆರ್ಡರ್ ಇಸ್ ಫಾಸ್ಟ್. ವೆರಿ ಗುಡ್. ಬಾಸ್ ಸೈಡ್ಗೆ ರೇಖಾ ಮೇಡಮ್, ಎಸ್ ಬನ್ನಿ ಮೇಡಮ್. ಏನು ಮಾಡಿಸ್ತಾರಪ್ಪ. ಹಲೋ ಲಾಡ್ ಲಬಕ್ದಾಸ್, ಬನ್ನಿ ಬನ್ನಿ. ಬಂದಿದ್ದಾರೆ. ಏನ್ ಟಾಸ್ಕ್? ರೇಖಾ ಮೇಡಮ್, ಎಸ್. ಅದು ನಿಮ್ಗೆ ಬಿಗ್ ಬಾಸ್ ಅಲ್ಲಿ ನೀವು ತುಂಬಾ ಜೋಕ್ಗಳನ್ನ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾ ಇದ್ರಿ. ಆತರ ಇವಾಗ ಇಲ್ಲೊಂದಷ್ಟು ಜೋಕ್ಗಳು ಹೇಳಿ ನಮ್ ಪ್ರಜೆಗಳೆಲ್ಲ ನಗ್ಲಿ. ಬನ್ನಿ ಮುಂದೆ. ಪ್ರಜೆಗಳೆಲ್ಲ ಸಾಯ್ಲಿ ಆಗಬೇಕು. ಪ್ರಜೆಗಳೆಲ್ಲ ಸಾಯ್ಲಿ. ನೀವೇನ್ ಹಾಕೊಂಡಿರೋದು? ನೀವೇನ್ ಹಾಕೊಂಡಿರೋದು? ಶೂ. ಈ ಶೂ ಆ ಶೂಗೆ ಏನ್ ಹೇಳ್ತು? ಏನ್ ಚೆನ್ನಾಗಿದ್ಯಾ, ಊಟ ಮಾಡ್ದ ಅಂತ. ಶೂ ಶೂ ಶೂ. ಮುಗೀತು. ಕೀರ್ತಿ ಅವರೇ, ತಾವು ಬನ್ನಿ ಈಗ ತಮ್ಮ ಸರದಿ. ನೋಡಿ, ನಿಮಗೆ ಒಂದು ತುಂಬಾ ಕಷ್ಟವಾದಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದೀವಿ. ವರಲಕ್ಷ್ಮಿ ಅವರಿಗೆ ಮದುವೆ ಆಗ್ತಾ ಇಲ್ಲ. ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ ಒಂದ್ ಸ್ವಲ್ಪ ನಮ್ಮ ಗಂಡು ಮಕ್ಳ ಹತ್ರ ಆವಾಜ ಕೇಳಿ. ನಮಸ್ಕಾರ. ಕೀರ್ತಿ ಅವ್ರೆ, ನಾನು ಅವಳ ತಂದೆ. ನನ್ಗೆ ಯಾಕೆ ಮದುವೆ ಆಗಿಲ್ಲ ಅಂತ ಗೊತ್ತಿಲ್ಲ. ಒಂದು ಸೀಕ್ರೆಟ್ ಹೇಳಿಬಿಟ್ರೆ ನಾನು ಬೇಗ ಅವಳಿಗೆ ಮದುವೆ ಮಾಡಿ ಕೊಡ್ತೇನೆ. ಸೀಕ್ರೆಟ್ ನನಗೂ ಗೊತ್ತಿಲ್ಲ, ಬಟ್ ನಾನು ಇವಾಗ ಮ್ಯಾಟ್ರ್ ಹೇಳ್ತೀನಿ. ಏನು? ಸರಿ ಸರಿ ಓಕೆ ಸರಿ. ನಮಸ್ಕಾರ. ಕಿರಿಕೀರ್ತಿ ಅಂತ ನೀವು ಮಜಾ ಟಾಕೀಸ್ ನೋಡ್ತಾ ಇರ್ತೀರಿ. ಅದರಲ್ಲಿ ವರಲಕ್ಷ್ಮಿ ಅವ್ರು ಬರ್ತಾರೆ. ಅವ್ರಿಗೆ ಮದುವೆ ಆಗಿಲ್ಲ ಅನ್ನೋದು 200 ಎಪಿಸೋಡ್ ಇಂದ ಹೇಳ್ತಿದ್ದಾರೆ. ನಾನು ಹೇಳ್ತಿರೋದು, ಈ ಕರ್ನಾಟಕದ ಹುಡುಗರಿಗೆ ಏನಾಗಿದೆ ಪ್ರಾಬ್ಲಮ್? ಏನ್ ನಿಮ್ಗೆ ಏನ್ ಕಮ್ಮಿ ಆಗಿದೆ ವರಲಕ್ಷ್ಮಿ ಅವ್ರಿಗೆ ಹೇಳಿ. ಏನೋ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿರ್ಬೋದು. ಪ್ರಾಬ್ಲಮ್ ಏನು? 1893 ಅಲ್ಲ ಮೇಡಮ್ ನಿಮ್ದು ಡೇಟ್ ಆಫ್ ಬರ್ತ್? ಅಲ್ಲ, 1757. ಅಲ್ಲ, 120 ವರ್ಷ ಅಂದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್. 3000 ವರ್ಷಗಳ ಹಿಂದೆ ಸತ್ತೋಗಿರೋ ಮಮ್ಮಿ ಬಂದ್ ಲವ್ ಮಾಡುತ್ತೆ. ನಿಮ್ಗೇನ್ ರೋಗ ಬಂದ್ ಲವ್ ಮಾಡಕ್ಕೆ? ನಿಮ್ಗೇನ್ ಪ್ರಾಬ್ಲಮ್ ಅಂತ? ಅವರು ನೋಡಕ್ ಆವರೇಜ್ ಇರ್ಬೋದು, ಬಟ್ ಮನ್ಸು ತುಂಬಾ ವಿಶಾಲ ಅವ್ರದ್ದು. ನೀವು ಅರ್ಥ ಮಾಡ್ಕೋಬೇಕು ಜನ. ಸತ್ಯ ಸತ್ಯ. ಏನೂ ಇಲ್ಲ, ಲಾಸ್ಟಿಗೆ ಏನೂ ಆಗಲ್ವಾ? ನಿಮ್ಗೆ ವರಲಕ್ಷ್ಮಿ ಅವ್ರು ತುಂಬಾ ಇಷ್ಟನಾ? ಮ್ಯಾಕ್ಸಿಮಮ್ ಬಂದ್ ಕೇಳಕ್ ಯಾಕೆ ವ್ಯತೆ ಪಡ್ತಾ ಇದ್ದೀರಾ? ಬನ್ನಿ ಅವ್ರ ಅಪ್ಪನ್ ಕೇಳಿ. 1 ಕ್ವಾರ್ಟರ್ ಕೊಟ್ರೆ ಮದುವೆ ಮಾಡಿ ಕಳ್ಸಲ್ವಾ ಅವರು? ಕ್ವಾರ್ಟರ್ ಇಷ್ಟು ದೊಡ್ಡ ಮಗಳಿಗೆ ಕ್ವಾರ್ಟರ್ ಸಾಲಲ್ಲ, ಫುಲ್ ಬಾಟ್ಲೆ ಕೊಡಿ. ಜನಗಳೇ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಇದು ಟೈಮ್. ಇವಾಗ ಸುಮ್ಮನೆ ಇದ್ರೆ ಇದು ತಪ್ಪಾಗುತ್ತೆ. ವರಲಕ್ಷ್ಮಿಗೆ ಒಂದು ಬಾಲ್ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ, ಇನ್ನೂ ಸುಮ್ಮನೆ ಇದ್ರೆ ದೇವ್ರ ಮೆಚ್ಚಲ್ಲ. ಇಷ್ಟು ವರ್ಷ ಮದುವೆ ಆಗಿಲ್ಲ, ಇವಾಗ ಎಷ್ಟು ಜನಕ್ಕೆ ಮದುವೆ ಆಗ್ಬೇಕು ಅನ್ಸುತ್ತೆ? ದಯವಿಟ್ಟು ಬಂದು ವರಲಕ್ಷ್ಮಿ ಅವ್ರನ್ನಾಗಿ. ಎಲ್ರು ಬೇಡಪ್ಪ, ಒಬ್ರು ಅಂದ್ರೆ ಸಾಕು. ಬಟ್ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ. ಮಿಸ್ಟರ್ ಕೀರ್ತಿ ಅವರೇ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಲಾಡ್ಲ ಬಗ್ದಾಸ್, ನಾನು ನಿಮ್ಗೆ ಗಂಡಸ್ತರ ಕಾಣ್ತಾ ಇಲ್ವಾ? ಕಾಂಟ್ ಯು ಸಿ ಐ ಆಮ್ ಗಂಡ್ಸ್? ಗಂಡ್ಸು ಅಂತ ಕಾಣಕ್ಕೇನು ಕಾಣ್ತಾ ಇಲ್ಲ. ನೀವೇನ್ ಹೇಳ್ತಾ ಇದ್ದೀರಾ? ನಾನು ಮೀಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಕಡೆ ತಿರುಗಿದಾಗ ನೋಡ್ದೆ ನಾನು. ಸಾರಿ, ಕಾಣ್ತಾ ಇದೆ. ಹಿಂದೆ ತಿರ್ಕೊಂಡಾಗ್ಲೇ ನೋಡೋದಾ ನೀವು? ಹೌದು. ಮುಂದೆ ಅಷ್ಟೊತ್ತವರೆಗೂ ತಿರುಗಿದ್ದೆ ನೋಡ್ಲೇ ಇಲ್ಲ.
ಅವಾಗ ಬೇರೆಯವ್ರಿಗೆ ನೋಡ್ತಾ ಇದ್ದೆ. ನಾನಿಲ್ಲಿ ಚಾನ್ಗಟ್ಲೆ ವರಲಕ್ಷ್ಮಿನ ಮದುವೆ ಆಗಕ್ಕೆ ಗೂಟ ಹೊಡ್ಕೊಂಡು ಕೂತಿದ್ದೀನಿ, ನೀವು ಊರವ್ರನ್ನೆಲ್ಲ ಕರಿತಾ ಇದೀರಲ್ಲ. ನೀವು ಗೂಟ ಹೊಡ್ಕೊಂಡೇ ಕೂತಿದ್ರೆ ಬೇರೆಯವ್ರು ಬಂದು ಹಾರ್ಸ್ಕೊಂಡು ಹೋಗ್ಬಿಡ್ತಾರೆ ಗೂಟನ. ಐ ಡೋಂಟ್ ಲೈಕ್ ದಿಸ್. ಬಟ್ ಯು ಶುಡ್ ಲೈಕ್. ಕೇರೇ ಮಾಡ್ಲಿಲ್ಲ ಅವರು. ಐ ಡೋಂಟ್ ಕೇರ್. ಇದನ್ನ ನಾನು ಖಂಡಿಸ್ತೇನೆ. ಏನಕ್ಕೆ ಖಂಡಿಸ್ತೀರಾ? ಅವನಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಡಲ್ಲ. ಏನಕ್ಕೆ ಕೊಡೋದು ಸರ್? ನಿಮ್ ಪರವಾಗಿ ನಾನು ಇವತ್ತು ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡಿ ಸರ್, ಮಾತಾಡಿ. ಅವ್ರು ನಿಮಗೆ ಗಂಡಸ್ತರ ಕಾಣಲ್ವಾ? ನೋಡಿ ಇವ್ರೆ, ಅವರು ಗಂಡಸ್ತನ ಇಲ್ವಾ ಅವ್ರಿಗೆ? ನೋಡಿ ಕೀರ್ತಿ ಅವ್ರೆ, ನಾನು ಅವನಿಗೆ ಮದುವೆ ಮಾಡಿ ಕೊಡಲ್ಲ. ಏನಕ್ಕೆ? ಯಾಕೆ? ಯಾಕೆ? ನೋಡಿ, ನಮ್ಮ ಭಾರತ ದೇಶ ಸ್ವಚ್ಛ ಭಾರತ, ವಿಶಾಲವಾದ ಭಾರತ. ನಮ್ಮ ಊರಿನಲ್ಲೇ ಎಷ್ಟೆಷ್ಟು ಒಳ್ಳೊಳ್ಳೆ ತಳಿಗಳು ದನಗಳಿರುವಾಗ ಅದನ್ನು ತೊಳೆಯುವುದು ಬಿಟ್ಟು ದುಬೈಗೆ ಹೋಗಿ ಒಂಟೆ ತೊಳಿತಾನೆ ನನ್ನ ಮಗ. ಕೊಡ್ಬೇಕು ನಾವು. ಹೌದು. ಅಲ್ಲ, ನೀವು ಒಂಟೆ ತೊಳೆಯೋನಿಗೆ ಕೊಟ್ಟಿಲ್ಲ ಅಂದ್ರೆ ಲಾಸ್ಟಿಗೆ ಕತ್ತೆ ತೊಳೆಯೋನು ಸಿಗಲ್ಲ. ಹೇಳ್ತೀನಿ ಕೇಳ್ರಿ. ನೋಡುವ, ಸಮಯ ಬಂದಾಗ ನಾವೇ ಅದಕ್ಕೆ ಒಂದು ಸಂಹಾರ ತಯಾರಿಸ್ತೇವೆ. ಆಗ ಏನಾದ್ರೆ ಮದುವೆ ಆಗುತ್ತೋ ನೋಡುವ. ಕುರಿ, ಮುಂದುವರಿಸಿ. ನೀನು ಒಂಟೆ ತೊಳೆಯೋನು ಅಂತ ವರಲಕ್ಷ್ಮಿ ಗೊತ್ತಾಗೋಯ್ತು. ವರಲಕ್ಷ್ಮಿಗೆ ಏನು ಕೇಳ್ತಾರ? ಸುಮ್ಮನೆ ನಿಂತ್ಕೊಳಪ್ಪ. ಸುಮ್ಮನೆ ನಿಂತಿಲ್ವಾ ಅಲ್ಲಿ? ಇಲ್ದೇ ಇರೋದೆಲ್ಲ ಹಾಕೊಡ್ಬೇಡ. ಸೂಪರ್ ಕೀರ್ತಿ, ಥ್ಯಾಂಕ್ ಯು ಮಾ. ಗ್ಯಾರಂಟಿ ನಿಮ್ಮ ಸಂದೇಶ ಜನರಿಗೆ ತಲುಪಿದೆ. ಥ್ಯಾಂಕ್ ಯು. ನೀವು ನನಗೆ ಸಪೋರ್ಟ್ ಮಾಡ್ದಂಗಿರ್ಲಿಲ್ಲ, ಬೈದಂಗಿತ್ತು. ಹಾ, ಈಗ ಫೈನಲ್ ಟಾಸ್ಕ್ ಫಾರ್ ಪ್ರಥಮ್. ಬಾಪ, ಈಗ ಒಂದು ಚರ್ಚೆ, ಅದ್ರ ಪರ ವಿರೋಧ ಎರಡು ನೀನೇ ಮಾತಾಡ್ಬೇಕು. ಅದೆಂಗಾಯ್ತದೆ? ಚರ್ಚೆ ಅಂದ್ರೆ ಒಬ್ಬ ಪರ ಮಾತಾಡ್ಬೇಕು, ಒಬ್ಬ ವಿರೋಧ ಮಾತಾಡ್ಬೇಕು. ಟಾಸ್ಕ್ ಇದು, ಕ್ವೆಶ್ಚನ್ ಮಾಡಂಗಿಲ್ಲ. ಓಕೆ. ಓಕೆ, ಇಲ್ಲಿ ಒಂದು ಟಾಪಿಕ್, ಇಜಿಲಾಗೆ ಕೂದಲು ಬರುತ್ತಾ ಇಲ್ವಾ, ಇದು ಟಾಪಿಕ್. ಇದ್ರ ಬಗ್ಗೆ ಮಾತಾಡ್ಬೇಕು. ಕನ್ಕ್ಲೂಷನ್ ನೀನೇ ಕೊಡ್ಬೇಕು. ಖಂಡಿಸ್ತೀನಿ. ಅದೇ ಸುಮಾರು ಹೊತ್ತಾಗುತ್ತಾನೆ. ಒನ್ ಲೈನ್ ಈ ಸಲ, ಒನ್ ಲೈನ್ ಸ್ಟೋರಿ. ಒಂಚೂರು ಹೇಳಿ ಅಂದ್ರೆ ಅಷ್ಟು ಉದ್ದ ಹೇಳ್ತೀರಾ ನೀವು? ಇನ್ನು ಫುಲ್ ಹೇಳಿ ಅಂದಾಗ ಕನ್ಫರ್ಮ್ ಒನ್ ಲೈನ್ ಸ್ಟೋರಿ. ಹೌದಾ? ಕನ್ಫರ್ಮ್.